ಫ್ರೆಂಡ್ಸ್, ಇದು ಸೆಜ್ವಾನ್ ರೈಸ್ ಅಲ್ಲ, ಆದರೆ ಸೆಜ್ವಾನ್ ರೈಸ್ಗೂ ಕೂಡ ಟಕ್ಕರ್ ಕೊಡುತ್ತೆ. ಆ ರುಚಿ ಈ ರೈಸಲ್ಲಿದೆ. ಮಾಡೋ ವಿಧಾನ ತುಂಬ ಸಿಂಪಲ್ಲು. ಇವತ್ತು ಟೇಸ್ಟಿಯಾಗಿ ಆನಿಯನ್ ರೈಸ್ ಯಾವ ಥರ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಮೊದಲಿಗೆ ಒಂದು ಬಾಣಲಿನ ಇಟ್ಕೊಂಡು ಮೆಲ್ಲ ಉರಿಲಿ. ಒಂದು 4 ಕಾಳು ಮೆಂತ್ಯ, 1 ಸ್ಪೂನು ಕಡಲೆಬೇಳೆ ಮತ್ತು 1 ಸ್ಪೂನು ಧನಿಯಾ, ಇದಿಷ್ಟನ್ನು ಕೂಡ ಮೆಲ್ಲ ಉರಿಲಿ. ಸ್ವಲ್ಪ ಕೆಂಪಗಾಗೋವರೆಗೆ ಹುರ್ಕೊಂಡು ಪಕ್ಕಕ್ಕೆ ತೆಗೆದಿಟ್ಕೊಳ್ಳಿ. ನಂತರದಲ್ಲಿ 5 ಬ್ಯಾಡಗಿ ಮೆಣಸಿಕಾಯಿನ ಹಾಕ್ತಾಯಿದ್ದೀನಿ. ಬ್ಯಾಡಗಿ ಮೆಣಸಿಕಾಯಿ ನಿಮಗೆ ಆ ಒಂದು ಕಲರ್ನ ತಂದುಕೊಡುತ್ತೆ ರೈಸಿಗೆ. ನಿಮಗೆ ಖಾರ ಸ್ವಲ್ಪ ಬೇಕನ್ನೋದಾದರೆ ಇದಕ್ಕೆ ನೀವು 2 ಬ್ಯಾಡಗಿ ಮೆಣಸಿಕಾಯಿನ ಮೈನಸ್ ಮಾಡಿಬಿಟ್ಟು ಗುಂಟೂರು ಮೆಣಸಿಕಾಯಿನ ಸೇರಿಸ್ಕೊಳ್ಬೋದು. ಆದರೆ ನಾನು ಇಲ್ಲಿ ಕಂಪ್ಲೀಟಾಗಿ ಬ್ಯಾಡಗಿ ಮೆಣಸಿಕಾಯಿನ ಹಾಕಿ ಹುರ್ಕೊಳ್ತಾ ಇದ್ದೀನಿ. ಈ ಥರ ಹುರಿದ್ಬಿಟ್ಟು ಇದಿಷ್ಟನ್ನು ಕೂಡ ಮಿಕ್ಸಿಗೆ ಹಾಕ್ಬಿಟ್ಟು ಫೈನಾಗಿ ಪೌಡ್ರ್ ಮಾಡಿಬಿಟ್ಟು ತೊಗೊಳ್ಳಿ, ಆಯಿತಾ. ಮತ್ತು ಬಾಣಲಿಗೆ 2 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕಿ, ಎಣ್ಣೆ ಕಾದ್ಮೇಲಿಂದ ಸ್ವಲ್ಪ ಗೋಡಂಬಿ ಮತ್ತು ಈರುಳ್ಳಿಲಿ ಸಣ್ಣ ಈರುಳ್ಳಿ, ಸಾಂಬಾರು ಈರುಳ್ಳಿ ಅಂತ ಬರುತ್ತಲ್ಲ ಅದು, 1 ಮುಷ್ಟಿಯಷ್ಟು ತೊಗೊಂಡಿದೆ. ಅದನ್ನು ಚಾಪ್ ಮಾಡಿಬಿಟ್ಟು ತೊಗೊಂಡಿದ್ದೀನಿ. ಇವಾಗ ಇದನ್ನು ಎಣ್ಣೆಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು, ಕೆಂಪಗಾಗಬೇಕು, ಅಲ್ಲಿ ತನಕ ಫ್ರೈ ಮಾಡ್ಕೊಳ್ಬೇಕು. ಜೊತೆಗೆ ಕರಿಬೇವು ಸೊಪ್ಪನ್ನು ಕೂಡ ಸೇರಿಸ್ಕೊಂಡು ಇವಾಗ ಆನಿಯನ್ನ ಕೆಂಪಗಾಗೋವರೆಗೆ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಈರುಳ್ಳಿನ ಈ ಥರ ಚೆನ್ನಾಗಿ ಕ್ರಿಸ್ಪ್ ಆಗೋವರೆಗೆ ಫ್ರೈ ಮಾಡಿಕೊಂಡು 1/4 ಬಟ್ಲು ಹುಣಸೆ ಹುಳಿ, 1 ಚಮಚ ಬೆಲ್ಲ ಹಾಕಿ ಕುದಿಸ್ಕೊಳ್ಬೇಕಾಗಿರುತ್ತೆ. ಚಿಟಿಕೆ ಉಪ್ಪನ್ನು ಕೂಡ ಹಾಕಿ ಕುದಿಸ್ಕೊಳ್ಳಿ. ನಂತರದಲ್ಲಿ ಇವಾಗ ತಾನೇ ಪೌಡ್ರ್ ಮಾಡ್ಕೊಂಡಿದ್ವಲ್ಲ ಆ ಮಸಾಲನೂ ಕೂಡ ಇದರೊಟ್ಟಿಗೆ ಸೇರಿಸ್ಕೊಂಡು ಚಿಟಿಕೆ ಅರಿಶಿನ ಕೂಡ ಹಾಕಿ ಮಸಾಲೆ ಜೊತೆ ಈರುಳ್ಳಿನ ಇನ್ನೊಂದು ರೌಂಡ್ ಬಾಡಿಸ್ಕೊಳ್ಳಿ. ಎಣ್ಣೆ ಎಲ್ಲ ಸುತ್ತ ಬಿಟ್ಕೊಳ್ಬೇಕು. ಈ ಥರ ಫ್ರೈ ಮಾಡ್ಕೊಳ್ಬೇಕಾಗಿರುತ್ತೆ. ಇವಾಗ ಗೊಜ್ಜು ರೆಡಿಯಾಗಿದೆ. ಇವಾಗ ಈ ಮೊದಲೇ 3/4 ಪಾವು ವೈಟ್ ರೈಸ್ನ ಬೇಯಿಸ್ಬಿಟ್ಟು ತೊಗೊಂಡಿದೆ. ರೈಸು ತಣ್ಣಗಿರಲಿ. ಇವಾಗ ರೈಸ್ ಜೊತೆಗೆ ರುಚಿಗೆ ಅನುಸಾರ ಉಪ್ಪನ್ನು ಕೂಡ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಬೇಕಾದ್ರೆ ಪರಿಮಳ ಘಮ್ ಅಂತ ಇರುತ್ತೆ. ಇವಾಗ ಆನಿಯನ್ ರೈಸ್ ರೆಡಿಯಾಗಿದೆ. ನೋಡಲಿಕ್ಕೂ ಕಲರ್ಫುಲ್ಲಾಗಿರುತ್ತೆ, ಟೇಸ್ಟು ಸಖತ್ತಾಗಿರುತ್ತೆ. ನೀವು ಒಂದು ಸಲ ಈ ಒಂದು ವಿಧಾನದಲ್ಲಿ ಆನಿಯನ್ ರೈಸ್ನ ಮಾಡಿ ನೆಕ್ಸ್ಟ್ ಟೈಮ್ ಅಡಿಕ್ಟ್ ಆಗ್ತೀರಾ, ಅಷ್ಟು ಟೇಸ್ಟಿಯಾಗಿರುತ್ತೆ.